ಈಟಿಂಗ್ ಅಮೀಬಾ ನೆಗ್ಲೇರಿಯಾ ಫೌಲೇರಿ. ಈ ಒಂದು ಅಮೀಬಾ ಅಂದರೆ ಏಕಾಣು ಜೀವಿ. ಅದರ ಹೆಸರು ನೆಗ್ಲೇರಿಯಾ ಫೌಲೇರಿ ಅಂತ. ಇದು ಮೆದುಳನ್ನೇ ತಿನ್ನುತ್ತದೆ. ಮೆದುಳನ್ನು ತಿನ್ನುವ ಅಮೀಬಾ ನೆಗ್ಲೇರಿಯಾ ಫೌಲೇರಿ. ಈಗ ನಾವು ವಾಟ್ಸಪ್ಪಲ್ಲಾಗಲಿ ಅಥವಾ ಪೇಪರ್ನಲ್ಲಿ ಕೇರಳದಲ್ಲಿ ಒಂದು ಸಮಸ್ಯೆಯಾಗಿರತಕ್ಕಂಥ ಒಂದು ಕಾಯಿಲೆ, ಒಂದು ಸಮಾಧಾನಕರ ವಿಷಯ ಅಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಸಾಂಕ್ರಾಮಿಕ ರೋಗವಲ್ಲ. ಜನರ ಒಂದು ಜೀವನದ ರೀತಿ ಒಂದು ಹೊಂಡ ಅಂದರೆ ಪಾಂಡ್, ನೀರು ನಿಂತಿದೆ, ಸ್ವಲ್ಪ ಗಲೀಜು ನೀರು, ಒಂದು ಹೊಂಡ ಅಥವಾ ಒಂದು ಕೆರೆ ಅಥವಾ ಹೊಳೆ, ಅಲ್ಲಿ ಮುಳುಗ್ತಾರೆ, ಆಟ ಆಡ್ತಾರೆ. ಮೂಗಿಗೂ ಸಹ ನೀರು ಬರ್ತದೆ, ಮುಳುಗ್ಬಿಟ್ಟು ಮೇಲ್ಗಡೆ ಅಂತ ಎದ್ದೇಳೋದು. ಈ ರೀತಿ ಮಾಡಿದಾಗ ಅವರಿಗೆ ಈ ಒಂದು ಅಮೀಬಾ ಸೋಂಕು ಉಂಟಾಗುತ್ತದೆ. ಇದು ತಮಿಳುನಾಡಿನಲ್ಲಿ, ಮಹಾರಾಷ್ಟ್ರದಲ್ಲಿ, ಗುಜರಾತ್, ವೆಸ್ಟ್ ಬೆಂಗಾಲ್, ಇಲ್ಲಿ ಸಹ ಇವೆಲ್ಲ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಈ ವೈದ್ಯರು ಈ ಒಂದು ರೋಗವನ್ನು ಗಮನಿಸಿದ್ದಾರೆ. ಗಲೀಜು ನೀರು, ಕಲುಷಿತವಾದ ನೀರು, ಅಲ್ಲಿ ಯಾರೂ ಸಹ ಮುಳುಗೋದು, ಆಟ ಆಡಬಾರದು. ಶುದ್ಧವಾದಂತಹ ಕ್ಲೋರಿನೇಷನ್ ಆಗಿರ್ತಕ್ಕಂಥ ನೀರಿನಲ್ಲಿ ಅಥವಾ ಒಂದು ಪೂಲ್ನಲ್ಲಿ, ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರಲ್ಲ, ಅಲ್ಲಿ ಈಜಾಡಬಹುದು. ಮೂಗನ್ನು ರಕ್ಷಿಸಿಕೊಳ್ಳಬೇಕು. ಯಾತಕ್ಕೋಸ್ಕರ ಅಂದರೆ ಇದು ಮೂಗಿನಿಂದ ನೇರವಾಗಿ ಮೆದುಳಿಗೆ ಇದು ಹಾನಿ ಮಾಡುತ್ತದೆ. ಕೆಳಗೆ ಒಂದು ರೀತಿ ಸೆಟ್ಲಾಗಿ ಇರ್ತಕ್ಕಂಥ ನೀರಲ್ಲಿ, ಒಂದು ಮಣ್ಣು ಸೆಟ್ಲಾಗಿರ್ತಕ್ಕಂಥ ಒಂದು ಹೊಂಡದಲ್ಲಿ ಅಥವಾ ಒಂದು ಕೆರೆಯಲ್ಲಿ ಸೆಟ್ಲಾಗಿರೋದನ್ನು ಡಿಸ್ಟರ್ಬ್ ಮಾಡಬಾರ್ದು. ಅದು ಮೇಲಕ್ಕೆ ಏಳೋ ರೀತಿ ಮಾಡಬಾರ್ದು. ಕೆಳಗಡೆ ಮುಳುಗ್ಬಿಟ್ಟು ಅಲ್ಲೆಲ್ಲ ಸೆಟ್ಲ್ ಆಗಿರ್ತಕ್ಕಂಥ ಧೂಳನ್ನು, ಮಣ್ಣನ್ನು ಅಲ್ಲೋಲ ಕಲ್ಲೋಲ ಮಾಡಿ ನಂತರ ಮೇಲ್ಗಡೆಗೆ ಎದ್ದೇಳೋದು, ಈ ಒಂದು ಆಟ ಅಥವಾ ಈ ಒಂದು ಅಭ್ಯಾಸ ಬಹಳ ಅಪಾಯಕರ ಅಭ್ಯಾಸ. ಇಂಗ್ಲೀಷ್ನಲ್ಲಿ ಅವಾಯ್ಡ್ ಸ್ಟಿರಿಂಗ್ ಆಫ್ ದ ಸೆಡಿಮೆಂಟ್. ಒಂದು ಸೆಟ್ಲಾಗಿರ್ತಕ್ಕಂಥ ಮಣ್ಣನ್ನು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು. ಇದರ ಒಂದು ರೋಗ ಪಕ್ವ ಕಾಲ, ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ರೋಗ ಪಕ್ವ ಕಾಲ 15 ದಿನ. ಇದು ಒಂದು ಮಾರಕ ರೋಗ, ಮನುಷ್ಯನನ್ನು ಮರಣವನ್ನು ಉಂಟು ಮಾಡ್ತಕ್ಕಂಥ ಒಂದು ರೋಗ. ಈ ಒಂದು ಸೋಂಕು ಉಂಟಾದವರಲ್ಲಿ 97% ರೋಗಿಗಳು ಮರಣ ಹೊಂದುತ್ತಾರೆ. ಅತ್ಯಂತ ಉನ್ನತ ಮಟ್ಟದ ಸೌಲಭ್ಯ ಇರತಕ್ಕಂಥ ಅಮೇರಿಕ ಮುಂತಾದ ಪ್ರದೇಶಗಳಲ್ಲಿ ಚಿಕಿತ್ಸೆ ಕೊಟ್ಟು, ಉತ್ತಮ ಮಟ್ಟದ ಚಿಕಿತ್ಸೆ ಕೊಟ್ಟು ಬದುಕಿ ಉಳಿದಿರೋರು ಬಹಳ ವಿರಳ, ಭಾಳ ಕಡಿಮೆ. 97% ಇದು ಮಾರಣಾಂತಿಕ, 97% ಇದು ಮಾರಣಾಂತಿಕ ರೋಗ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿಸಿ ಸ್ವಲ್ಪ ಇರುತ್ತೆ, ಅಲ್ಲಿ ಶುದ್ಧವಾದಂತಹ ಕ್ಲೋರಿನ್ ಯುಕ್ತ ನೀರಿನಲ್ಲಿ ಈಜಾಡಬೇಕೇ ಹೊರತು ಕ್ಲೋರಿನ್ ಹಾಕಿಲ್ಲದೆ ಇರತಕ್ಕಂಥ ಈ ಹೊಂಡದ ನೀರನ್ನು ಕದಡಿ ಅಲ್ಲಿ ಈಜಾಡಬಾರದು. ರೋಗದ ಚಿಹ್ನೆಗಳೇನು ಅಂತಂದರೆ ವಿಪರೀತ ಜ್ವರ,
ವಿಪರೀತ ತಲೆನೋವು, ವಾಂತಿ, ವಾಂತಿಯ ಚಿಹ್ನೆ ನಾಸಿಯಾ ಅಂತ ಹೇಳ್ತೀವಿ, ವಾಂತಿ ಬರೋ ಥರ ಆಗೋದು, ಬಿಗಿತ, ಮುಖದ ಬಿಗಿತ, ಫೋಟೋಫೋಬಿಯಾ ಅಂತಂದರೆ ಬೆಳಕು ಬಂದ ತಕ್ಷಣವೇ ಕಣ್ಣು ಮುಚ್ಕೊಳ್ಳೋದು, ಬೆಳಕು ಕಂಡರೆ ಹೆದರಿಕೆ, ಮೆಂಟಲ್ ಕನ್ಫ್ಯೂಷನ್, ಮಾನಸಿಕ ಅಸ್ವಸ್ಥತೆ, ಕೊನೆಗೆ ಜ್ಞಾನ ತಪ್ಪಿ ಮರಣ ಹೊಂದತಕ್ಕಂಥ ಸಾಧ್ಯತೆ ಈ ಕಾಯಿಲೆಯಲ್ಲಿ ಬಹಳ ಹೆಚ್ಚು. ವೈದ್ಯರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ. ಲಂಬಾರ್ ಪಂಕ್ಚರ್ ಅಂದರೆ ಬೆನ್ನಿನಲ್ಲಿ ಸೂಜಿ ಹಾಕಿ ನರಮಂಡಲ, ಮೆದುಳಿನ ಬರುತ್ತಲ್ಲ, ಕೆಳಗಡೆ ಬರತಕ್ಕಂಥ ಒಂದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್, CSF ಅಂತ ಹೇಳ್ತೀವಿ, ಅದನ್ನು ತಗೊಳ್ತಾರೆ ಲಂಬಾರ್ ಪಂಕ್ಚರ್ ಮುಖಾಂತರ. ಬ್ರೈನ್ ಬಯಾಪ್ಸಿ, ಮನುಷ್ಯನಿಗೆ ಆ ರೋಗಿಗೆ ಜ್ಞಾನನ ಇಲ್ಲದಿದ್ದಾಗ ಬ್ರೈನ್ ಬಯಾಪ್ಸಿ ಸಹ ಒಂದು ಸಲಹೆ, ವೈದ್ಯಕೀಯ ರಂಗದಲ್ಲಿ ಸಲಹೆ. ಇದಕ್ಕೆ ಚಿಕಿತ್ಸೆ ಕೊಟ್ಟರೂ ಸಹ ಮರಣ ಸಂಭವಿಸ್ತಕ್ಕಂಥ ಸಾಧ್ಯತೆ ಹೆಚ್ಚು. ಅತ್ಯಂತ ಉನ್ನತ ಮಟ್ಟದ ವೈದ್ಯಕೀಯ ಚಿಕಿತ್ಸೆ ಅಗತ್ಯ. ಕೆಲವು ಔಷಧಿಗಳನ್ನು ಪ್ರಯತ್ನ ಪಟ್ಟಿದ್ದಾರೆ. ಆಂಫೋಟೆರಿಸಿನ್ ಬಿ, ಫ್ಲೂಕೋನಜೋಲ್, ಇದನ್ನು ಈ ಬೂಸ್ಟ್ ರೋಗಗಳಿಗೆ ವೈದ್ಯರು ಉಪಯೋಗಿಸ್ತಾರೆ. ಆಂಫೋಟೆರಿಸಿನ್ ಬಿ, ಫ್ಲೂಕೋನಜೋಲ್. ನಂತರ ಒಂದು ಆಂಟಿಬಯಾಟಿಕ್ ಇದೆ, ರಿಫ್ಯಾಂಪಿಸಿನ್, ಇದನ್ನು ಪ್ರಯತ್ನ ಪಟ್ಟಿದ್ದಾರೆ. ಆದ್ದರಿಂದ ಹಳ್ಳಿಗಳಲ್ಲಾಗಲಿ ಯಾವುದೇ ಪ್ರದೇಶದಲ್ಲಿ ಕಲುಷಿತವಾದಂಥ ನೀರಿನಲ್ಲಿ ಮುಳುಗಿ ಈಜಾಡಬಾರದು, ಕೆಳಗೆ ಒಂದು ಸೆಟ್ಲಾಗಿರ್ತಕ್ಕಂಥ ಧೂಳನ್ನು, ಮಣ್ಣನ್ನು ಡಿಸ್ಟರ್ಬ್ ಮಾಡಬಾರ್ದು. ಸೋಂಕು ನೇರವಾಗಿ ಮೂಗಿನಿಂದ ಮೆದುಳಿಗೆ ಹೋಗಿ ಮರಣ ಸಂಭವಿಸ್ತಕ್ಕಂಥ ತೊಂದರೆ ಉಂಟು. ಆದ್ದರಿಂದ ಬಹಳ ಎಚ್ಚರಿಕೆ. ಇದು ಸಾಂಕ್ರಾಮಿಕ ರೋಗ ಅಲ್ಲದಿದ್ದರೂ ಸಹ, ಮನುಷ್ಯನಿಂದ ಮನುಷ್ಯನಿಗೆ ಹರಡದೇ ಇದ್ದರೂ ಸಹ ಎಚ್ಚರಿಕೆ ವಹಿಸಬೇಕು. ಆದ್ದರಿಂದ ಇವೆಲ್ಲ ವಿಷಯಗಳನ್ನ ತಿಳ್ಕೊಂಡು ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.